ಬನ್ನಿ ಸರ್, ಆದರೆ ಇಲ್ಲಿ ನೋಡಿದಾಗ ಅದು 5 ಸ್ಟಾರ್ ಹೋಟೆಲ್, ಅದು ಅಷ್ಟು ಉತ್ಕೃಷ್ಟವಾಗಿ ಅದನ್ನು ಕಟ್ಟಿದ್ರು. ಒಳಾಂಗಣದ ವ್ಯವಸ್ಥೆ ಇದೆಯಲ್ಲ, ಅದೇ ಒಂದು ಬೇರೆ ಅನುಭವವನ್ನು ಕೊಡ್ತಾ ಇರುವಂಥದ್ದು. ವಿಶಾಲವಾದಂಥ ಅದು ಹಾಲು, ಹಾಗೆ ವಿನ್ಯಾಸ ಒಳಗಡೆ ಮಾಡಿರುವಂಥದ್ದು ಉತ್ಕೃಷ್ಟ ದರ್ಜೆದು. ಒಂದು ದೇಸಿ ಸೊಬಗಿರುವಂತಹ ಎಲ್ಲ ನಾವೀನ್ಯತೆಯನ್ನು ಒಳಗೊಂಡು ಏರ್ಪೋರ್ಟಲ್ಲಿ ಯಾವ ಥರ ಟೈಲ್ಸು ಮತ್ತು ಇಂಟೀರಿಯರ್ ಯಾವ ಥರ ಇದೆ ಅದನ್ನು ನೋಡಿಬಿಟ್ಟು ಅದೇ ರೀತಿ ನಮ್ಮ ಕ್ಯಾಂಟೀನ್ ಮಾಡಬೇಕು. ನಮ್ಮ ವಕೀಲರು ಎಲ್ಲ ಹೈ ಕ್ಲಾಸ್ ಆಗಿ ಹೈಜಿನಿಕ್ ಆಗಿರೋ ಫುಡ್ಡು ಸಿಗಬೇಕು. ಕಕ್ಷಿದಾರರಿಗೂ ಪಾಪ ಅವರೆಲ್ಲ ಬೇಜಾರಾಗಿ ಬಂದಿರ್ತಾರೆ, ಅವ್ರಿಗೂ ಒಳ್ಳೆ ಫುಡ್ ಸಿಗಲಿ, ಒಳ್ಳೆ ಉಪಹಾರ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ತುಂಬ ಹೈಟೆಕ್ ಆಗಿ ಮಾಡಿದ್ದಾರೆ. ಎಲ್ಲರೂ ಅದನ್ನು ಸದುಪಯೋಗಗೊಳಿಸ್ಕೋಬೇಕು. ಕ್ಯಾಂಟೀನ್ ಸ್ಟಾರ್ಟ್ ಮಾಡಿರುವ ಶಾರದಾ ಕಫೆ ಓನರ್ ಆದ ಪ್ರಸನ್ನ ಅವ್ರಿಗೂ ಶುಭ ಹಾರೈಸ್ತೀನಿ. ಬನ್ನಿ, ಹಿಂದೆ ಬಂದ್ಬಿಡಿ. ಒಳ್ಳೆದು ತಗೋಣ ಸರ್. ವಕೀಲ ಸಂಘ ಮತ್ತು ವಿವೇಕಾನಂದ ದೇವರು ಮೊದಲಾದ ಪದಾಧಿಕಾರಿಗಳು ಸಹ ಸಹಕಾರದಿಂದ ಉತ್ತಮ ರೀತಿಯಾದ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಅದರ ಮಾಲೀಕರಿಗೆ ಕಳೆದ 24 ವರ್ಷಗಳನ್ನು ಅವರು ಚೆನ್ನಾಗಿ, ಆದ್ದರಿಂದ ಈ ಹೋಟೆಲ್ ಏನು ಅಂದ್ಕೊಂಡಿದ್ದಾರೆ ಅದೇ ರೀತಿ ನಡೆಯುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಒಂದು ಸ್ಥಾನ ಮಾಡ್ಕೊಂಡು ಬಂತು, ಅದು ಸ್ಟೋರ್ ಆಗಿದೆ. ಸರ್ ವಿವೇಕ್ ಸರ್, ಸರ್ ನಿಂತ್ಕೊಳ್ಳಿ ಸರ್. ಇಲ್ಲಿ ಸನ್ಮಾನ ನಡೀತಾ ಇದೆ. ಅದೇ ಫ್ರೀ ಇರಬೇಕು, ತುಂಬ ಹತ್ತಿರದಲ್ಲಿ ಲೀಗಲ್ ಸೆಲ್ ಇರುವಂಥ ಒಂದು ಕ್ಯಾಂಟೀನ್ ಮಾಡಬೇಕು ಅಂತ ಹೇಳಿದ್ರು. ನಾವು ರಾಮೇಶ್ವರಂ ಕೆಫೆಗಿಂತ ಕಡಿಮೆಯಲ್ಲಿರೋ ಥರ ಒಂದು ಸುಸಜ್ಜಿತವಾದ ಒಂದು ಕ್ಯಾಂಟೀನ್ ಮಾಡಿದ್ದೀವಿ. ದಯಮಾಡಿ ಎಲ್ಲ ವಕೀಲರು ಎಲ್ಲೂ ಆಚೆ ಹೋಗೋದು ಬೇಡ, ಇಲ್ಲೇ ಬಂದು ಆಹಾರ ಸೇವಿಸಬೇಕು. ಅದ್ರ ಬಗ್ಗೆ ಹೇಗಿದೆ ಏನು ಅಂತ ನಮಗೆ ಹೇಳಬೇಕು. ಸಣ್ಣ ಪುಟ್ಟ ತಪ್ಪುಗಳಿದ್ರೆ ನಾವು ಇವತ್ತಿನ ದಿವಸ ಏನು ಇವತ್ತು ಕ್ಯಾಂಟೀನ್ನ ನಾವು ವಕೀಲರ ಸಂಘದವರು ನವೀಕರಿಸಿ ಓಪನ್ ಮಾಡಿರ್ತಕ್ಕಂಥ ಕ್ಯಾಂಟೀನು, ಇಟ್ಸ್ ಎ ಯುನೀಕ್ ಕ್ಯಾಂಟೀನು. ತಾವು ನೋಡ್ತು ಅಂತಂದರೆ ಅಲ್ಲಿ ಹಳ್ಳಿಲಿ ಕಟ್ಟೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ಶೈಲಿನೂ ಇದೆ, ಕುರ್ಚಿ ಮೇಲೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ಶೈಲಿ ಇದೆ. ಇಟ್ಸ್ ಎ ಮಿಕ್ಸ್ಚರ್ ಆ್ಯಂಡ್ ಕಾಂಬಿನೇಷನ್ ಆಫ್ ರೂರಲ್ ಆ್ಯಂಡ್ ಅರ್ಬನ್ ಸ್ಟೈಲು. ಈ ಒಂದು ಕ್ಯಾಂಟೀನು ನನಗನ್ಸುತ್ತೆ ದೇಶದಲ್ಲಿ ಎಲ್ಲರೂ ಈ ಥರದ್ದು ಶೈಲಿಯಲ್ಲಿ ಆರ್ಕಿಟೆಕ್ಚರಲ್ಲಿ ಕ್ಯಾಂಟೀನ್ನ ಮಾಡಿಲ್ಲ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ನಮ್ಮ ಸಂಘದ ಪ್ರತಿಯೊಬ್ಬರು ಸದಸ್ಯರು, ಎಲೆಕ್ಟೆಡ್ ಕಮಿಟಿ ಮೆಂಬರ್ಸ್ಗಳು ಅವರವರ ತಿಳುವಳಿಕೆಯನ್ನು ನಮಗೆ ಕೊಟ್ಟು ಈ ಕ್ಯಾಂಟೀನ್ ಮಾಡೋಕ್ಕೆ ನಮಗೆ ಒಂದು ಸಹಾಯ ಮಾಡಿದ್ದಾರೆ. ಇವತ್ತು ಕರೆಯಲಾಗಿದೆ. ಭಾಳಷ್ಟು ವಕೀಲರಿಗೆ ಸಸ್ಯಾಹಾರಿ ಕ್ಯಾಂಟೀನ್ ಅವಶ್ಯಕತೆ ಇತ್ತು. ಒಂದು 2-3 ಕ್ಯಾಂಟೀನ್ಗಳಿದ್ವು. ಹಾಗಾಗಿ ಹೆಚ್ಚಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಕಾರ್ಯಕಾರಿ ಸಮಿತಿಯವರು ನಿರ್ಧಾರ ಮಾಡಿ ಎಲ್ಲರೂ ವಕೀಲರ ಸಂಘ ಪದಾಧಿಕಾರಿಗಳೆಲ್ಲರೂ ಸೇರಿಕೊಂಡು
ಈ ಒಂದು ಹೊಸ ಕ್ಯಾಂಟೀನನ್ನು ನಿರ್ಮಿಸಿದ್ದೀವಿ. ಇಲ್ಲಿ ಎಲ್ಲ ಥರದ ಸಸ್ಯಾಹಾರಿ ಆಹಾರಗಳು ದೊರಕುತ್ತದೆ ಹಾಗೂ ವಕೀಲರು ಇದನ್ನು ಉಪಯೋಗಿಸ್ಕೊಬೇಕಾಗಿ ವಿನಂತಿಸ್ಕೊಳ್ತೇವೆ. ಸ್ವಚ್ಛತೆಯ ಒಂದು ಆಧಾರದಲ್ಲಿ ಈ ಕ್ಯಾಂಟೀನನ್ನು ನಿರ್ಮಿಸಲಾಗಿದೆ. ಎಲ್ಲರೂ ಬಂದು ಇಲ್ಲಿ ಶಾರದಾ ಹೊಸ ಕ್ಯಾಂಟೀನ್ ಅಂತ ಬೆಂಗಳೂರು ವಕೀಲರ ಸಂಘದ ಹೊಸ ಶಾರದಾ ಉಪಹಾರ ಏನು ತೆರೆಯಲಾಗಿದೆ ಅದರಲ್ಲಿ ಬಂದು ಸೇವಿಸಬೇಕಾಗಿ ಉಪಹಾರವನ್ನು ಸೇವಿಸಬೇಕಾಗಿ ವಿನಂತಿಸ್ಕೊಳ್ತೇವೆ. ನಮಸ್ತೆ. ಪ್ರವೀಣ್ ಗೌಡ್ರೆ ಹಿಂದೆ ಬರ